ಓ ಪ್ರಿಯಾ ಬರ್ತಾವಳೆ. ಆಯ್ ಮಚ್ಚ ಮಚ್ಚ ನನಗೆ ಪ್ರಿಯ ಮೇಲೆ ಕೃಷಿ ಇದೆಯೋ ಹೆಂಗಾರು ಮಾಡಿ ಹೆಲ್ಪ್ ಮಾಡೋಲ್ಲ. ಅವಳ ಇನ್ಯಾರು ಸಿಕ್ಕಿಲ್ಲ ನಿಂಗೆ ಬೇರೆಯವರು. ಒಬ್ಬನೇ ತಾನೆ ನನ್ನ ಫ್ರೆಂಡ್, ಪ್ಲೀಸ್ ಹೆಲ್ಪ್ ಮಾಡೋಲ್ಲ. ಇರಪ್ಪ ಏನೋ ಒಂದು ಮಾಡ್ತೀನಿ. ಹಾಯ್ ಪ್ರಿಯಾ, ಏನ್ ಸಮಾಚಾರ? ನಂದೇನಾಯ್ತೋ ನೀವೇ ಹೇಳ್ಬೇಕು. ನಾನು ತುಂಬಾ ದಿನದಿಂದ ಏನೋ ಕೇಳ್ಬೇಕು ಅನ್ಕೊಂಡಿದ್ದೆ. ಏನ್ ಕೇಳೋ? ನಿನ್ ಮದ್ವೆ ಆಗೋ ಹುಡ್ಗ ಹೆಂಗಿರ್ಬೇಕು ಅನ್ಕೊಂಡಿದ್ಯಾ? ಓ ನಾನ್ ಮದ್ವೆ ಆಗೋ ಹುಡ್ಗನ 7 ಅಡಿ ಹೈಟ್ ಇರ್ಬೇಕು. ಪ್ರಿಯಾ ನಿಂಗೆ ಬುದ್ಧಿ ಇದ್ಯಾ? 7 ಅಡಿ ಅವ್ರ ಮದ್ವೆ ಆದ್ರೆ ನೀನ್ 3 ಅಡಿ ಕಾಣಿಸ್ತೀಯ. ರೋಡಲ್ಲಿ ನಡ್ಕೊಂಡು ಹೋದ್ರೆ ಅಣ್ಣ ತಂಗಿ ಅನ್ನಲ್ಲ, ಅದ್ ನಿಂಗೆ ಬೇಕಾ? ಏ ಹೌದು ಕಣೋ, ನೀನ್ ಹೇಳಿದ್ ಕರೆಕ್ಟು. ಆಮೇಲೆ ಪ್ರಿಯಾ ಇನ್ನೇನ್ ಕ್ವಾಲಿಟೀಸ್ ಇರ್ಬೇಕು? ಅವನ್ಗೆ ಎಷ್ಟರ ಲಾಂಗ್ ಬಿಯರ್ಡ್ ಇರ್ಬೇಕು. ಏ ಪ್ರಿಯಾ ಬುದ್ಧಿ ಇದ್ಯಾ? ಈ ಗಡ್ಡೆ ಎಲ್ಲ ಯಾರು ಬಿಡ್ತಾರೆ ಹೇಳು? ಲವಲ್ ಬ್ರೇಕಪ್ ಆಗಿ ಹಳೆ ಹುಡುಗಿ ನೆನ್ಪಲ್ಲಿ ಗಡ್ಡೆ ಬಿಡ್ತಾರೆ. ನೀನ್ ಅಂತವ್ರನ್ನ ಮದ್ವೆ ಆದ್ರೆ ಅವ್ರ ಹಳೆ ಹುಡುಗಿ ನೆನ್ಪಲ್ಲ ಇರ್ತಾರೆ. ನಿನ್ಗೆ ಟೈಮ್ ಕೊಡ್ತಾರೆ. ನಿನ್ ಸಂಸಾರ ಚೆನ್ನಾಗಿರುತ್ತಾ? ಏ ಹೌದು ಕಣೋ, ಇದನ್ನ ನಾನು ಯೋಚನೆನೇ ಮಾಡಿರ್ಲಿಲ್ಲ. ಇನ್ನೇನೇನ್ ಕಂಡೀಷನ್ ಇದೆ ಹೇಳು ಪ್ರಿಯಾ? ನಾನ್ ಮದ್ವೆ ಆಗೋ ಹುಡ್ಗ ರಿಚ್ ಆಗಿರ್ಬೇಕು. ನಾನ್ ಏನ್ ಕೇಳಿದ್ರು ಇಲ್ಲ ಅಂತ ಹೇಳ್ಬಾರ್ದು. ಏ ಪ್ರಿಯಾ, ನೀನ್ ಇಷ್ಟೊಂದು ದಡ್ಡಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಏ ಯಾಕೋ ಹಂಗಂತೀಯಾ? ನೀನು ದುಡ್ಡಿರೋರ್ನ ಮದ್ವೆ ಆದ್ರೆ ಅವ್ನು ಎನಿ ಟೈಮ್ ಆಫೀಸಲ್ಲೇ ಇರ್ತಾನೆ, ದುಡ್ಡಿಂದನೇ ಓಡಾಡ್ತಾ ಇರ್ತಾನೆ. ನಿನಗಿಂತ ಜಾಸ್ತಿ ಅವ್ನು PA ಟೈಮ್ ಕೊಡ್ತಾ ಇರ್ತಾನೆ. ನಿನ್ಗೆ ಟೈಮ್ ಕೊಡ್ತಾನೆ? ಯೋಚನೆ ಮಾಡೋ, ಜೀವನದಲ್ಲಿ ಮದುವೆ ಒಂದ್ಸಲೇ ಆಗೋದು. ನಿಂಗೆ ದುಡ್ಡಿರೋನ್ ಬೇಕಾ, ನಿಂಗೆ ಟೈಮ್ ಕೊಡೋನ್ ಬೇಕಾ ಅಂತ ನೀನೇ ಯೋಚನೆ ಮಾಡಮ್ಮ. ಹ್ಞೂ ಕರೆಕ್ಟು ಕಣೋ. ಮತ್ತಿನ್ನೆಂಥವ್ರನ್ನ ಮದ್ವೆ ಆಗ್ಲಿ ನಾನು? ಹೈಟು ಗಡ್ಡ ಹಣ ಮುಖ್ಯ ಅಲ್ಲ, ಗುಣ ಇಂಪಾರ್ಟೆಂಟು. ನಿಂಗೆ ₹1,00,000 ದುಡಿಯೋದಕ್ಕಿಂತ ₹1,000 ದುಡಿದ್ರು ನಿಂಗೆ ಟೈಮ್ ಕೊಡೋನಾಗಿರ್ಬೇಕು. ಅಂಥವ್ನು ಹುಡುಕಿ ಮದುವೆ ಆಗ್ಬೇಕು ನೀನು. ಅಂಥವ್ರೆಲ್ಲೋ ಸಿಗ್ತಾರೆ? ಎಲ್ಲಿ ಸಿಗ್ತಾನೆ ಅಂದ್ರೆ ನಿನ್ನ ಅಕ್ಕಪಕ್ಕನೇ ಇರ್ಬೋದು, ಇಲ್ಲ ನಿನ್ನ ಮುಂದೆನೇ ನಿಂತಿರ್ಬೋದು. ನೀನೇ ನೋಡು ಗೊತ್ತಾಗುತ್ತೆ. ಯಾರ ಬಗ್ಗೆ ಹೇಳ್ತಾ ಇದೀಯ ಅಂತ ಗೊತ್ತಾಯ್ತು. ಅದು ನೀನೇ ತಾನೇ? ಲಡ್ಡು ಬಂದು ಬಾಯಿಗೆ ಬೆತ್ತ. ಬಾ ಪ್ರಿಯಾ, ಕಾಫಿಗೆ ಹೋಗೋಣ. ಇದು ಯಾರು ಬರೆದ ಕಥೆಯೋ ನನ್ನ